ನಮಸ್ಕಾರ. ಇವತ್ತಿನ ನನ್ನ ವಾರದ ಮಾತಲ್ಲಿ ದೇಶೀಯ ಪದ್ಧತಿಯ ಕೃಷಿ ಹೇಗೆ ನಾಶವಾಯಿತು ಅನ್ನೋದ್ರ ಬಗ್ಗೆ ಒಂದಿಷ್ಟು ಅವಲೋಕನ ಮಾಡೋದ್ರ ಜೊತೆಯಲ್ಲಿ ಹಸಿರು ಕ್ರಾಂತಿಯ ಪರಿಣಾಮದಿಂದ ನಮ್ಮ ದೇಶೀಯ ಬೀಜಗಳು ಯಾವ ಮಟ್ಟದಲ್ಲಿ ನಾಶವಾದವು ಅನ್ನೋದನ್ನು ನಾವು ಅವಲೋಕನ ಮಾಡ್ತಾ ಹೋಗೋಣ. ಇವತ್ತು ಹಸಿರು ಕ್ರಾಂತಿ ಬಂದಾಗ ಗೋಧಿ ಬಂತು, ಹೈಬ್ರಿಡ್ ಬೀಜ ಮೆಕ್ಸಿಕೋದಿಂದ, ಮೆಕ್ಕೆಜೋಳ ಬಂದು, ಹಾಗಾಗಿ ನಮ್ಮ ದೇಶೀಯ ಬೀಜಗಳು ಸರ್ವನಾಶವಾಗಿ ಕೇವಲ ಇದು ಆರ್ಥಿಕ ಲಾಭಕ್ಕಾಗಿ ಕೃಷಿ ಮಾಡೋದ್ರ ಕಡೆಗೆ ಹೆಚ್ಚೆಚ್ಚು ಗಮನ ಕೊಡ್ತಾ ಹೋದರು. ಇವತ್ತು ಭಾರತದಲ್ಲೇ ಅಲ್ಲ, ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಆಹಾರ ಬಳಸೋವಂಥದ್ದು ಭತ್ತ, ಅಕ್ಕಿ. ಭತ್ತದ ಮೂಲ ಯಾವುದು ಅಂತಂದರೆ ಭಾರತ. ಇಂಥ ಭಾರತದಲ್ಲಿ ಅನೇಕ ಜಾತಿ, ಯಾಕೆಂತಂದರೆ ಡಾಕ್ಟರ್ ವಿಚಾರಿಯಾ ಅಂತೇಳಿ ಒಬ್ಬ ವಿಜ್ಞಾನಿ ಹೇಳ್ತಾರೆ, ವೇದಗಳ ಕಾಲದಲ್ಲಿ ಸುಮಾರು 4 ಲಕ್ಷ ಭತ್ತದ ತಳಿಗಳಿದ್ದು ಅದರ ಉಲ್ಲೇಖ ಇದೆ ಅಂತ ಹೇಳ್ತಾರೆ. ನಂತರ ಹಸಿರು ಕ್ರಾಂತಿ ಬಂದಾದ ಮೇಲೆ 2 ಲಕ್ಷ, ಅದಕ್ಕಿಂತ ಮೊದಲು, ಹಸಿರು ಕ್ರಾಂತಿ ಬರೋದಕ್ಕಿಂತ ಮೊದಲು 2 ಲಕ್ಷ ಭತ್ತದ ತಳಿಗಳು ಇದ್ದು ಈ ಭಾರತದಲ್ಲಿ ಅಂತೇಳಿ ಅದನ್ನು ಅವರು ಉಲ್ಲೇಖ ಮಾಡ್ತಾರೆ. ನಂತರ ಹಸಿರು ಕ್ರಾಂತಿ ಬಂದ ಮೇಲೆ ನೋಡಿ ಯಾವ ಮಟ್ಟದಲ್ಲಿ ಭತ್ತದ ತಳಿಗಳು ನಾಶವಾದವು ಅಂತಂದರೆ, ಇವತ್ತು ಹೇಳಕ್ಕೆ ಹೆಸರಿಲ್ಲದಷ್ಟು ಹೋಗಿ ನಾಶವಾಗಿ ಕೇವಲ 1800 ಏನೋ ಭತ್ತದ ತಳಿಗಳು ಉಳಿದಿದೆ ಅಂತೇಳಿ ಅದನ್ನು ದಾಖಲೆಕಾರರು ಹೇಳ್ತಾ ಇದ್ದಾರೆ, ಇತಿಹಾಸಕಾರರು. ಆದರೆ ಅದಕ್ಕಿಂತಲೂ ಮುಂಚೆಗೆ ನೋಡಿ, ನಮಗೆ ಸ್ವತಂತ್ರ ಪೂರ್ವದಲ್ಲಿ ನಮ್ಮ ಪಶ್ಚಿಮ ಬಂಗಾಳದಲ್ಲಿದ್ದಂಥ ವಿಶೇಷವಾದಂಥ ಭತ್ತದ ತಳಿಗಳನ್ನು ಕದ್ದೊಯ್ದು ಅದನ್ನು ಕುಲಾಂತರ ಮಾಡೋಂಥ ಕೆಲಸ ಪ್ರಾರಂಭ ಆಯಿತು ಪಾಶ್ಚಿಮಾತ್ಯದ ವಿಜ್ಞಾನಿಗಳಿಂದ. ಆಗ ಪಶ್ಚಿಮ ಬಂಗಾಳದ ರೈತರು ಎಚ್ಚೆತ್ಕೊಂಡ್ಬಿಟ್ಟು ನಮ್ಮ ರಕ್ತನಾರು ಕೊಡ್ತೀವಿ, ಅದ್ರ ಭತ್ತ ಕೊಡಲ್ಲ ಅಂತ ಹೇಳ್ಬಿಟ್ಟು ಒಂದು ದೊಡ್ಡ ಹೋರಾಟ ಆಯಿತು. ಅದು ವಿಶ್ವದಲ್ಲೇ ಭತ್ತ ಉಳಿಸ್ಕೊಳ್ಳೋದಕ್ಕಾಗಿ ಆದಂಥ ಮೊದಲನೇ ಹೋರಾಟ ಅಂತೇಳಿ ದಾಖಲೆ ಆಗಿದೆ. ಅದಾದ ನಂತರ ಹಸಿರು ಕ್ರಾಂತಿ ಬಂತು. ಹಸಿರು ಕ್ರಾಂತಿ ಬಂದ ಮೇಲೆ ಅನೇಕ ಹೈಬ್ರಿಡ್ ಬೀಜಗಳು, ಭತ್ತದ ಬೀಜಗಳು ಬಂದು ಅವೆಲ್ಲವೂ ನಮ್ಮ ಮಣ್ಣಿಗೆ ಸೇರ್ತಾ ಹೋದಂಗೆ ಏನು ರಿಚಾರಿಯ ಹೇಳೋ ಪ್ರಕಾರಕ್ಕೆ ಹಸಿರು ಕ್ರಾಂತಿ ಪೂರ್ವದಲ್ಲಿದ್ದಂಥ 2 ಲಕ್ಷ ಭತ್ತದ ತಳಿಗಳು ಸರ್ವನಾಶವಾಗಿ ಹೋದದ್ದು ನೋಡ್ತಾ ರಿಚಾರಿಯಾಗೆ ಭಾರಿ ನೋವಾಗುತ್ತೆ. ಇದನ್ನು ಹೇಗಾರು ಮಾಡಿ ಉಳಿಸ್ಬೇಕಲ್ಲ ಈ ಭಾರತದ ಭತ್ತದ ತಳಿಗಳನ್ನ ಅಂತೇಳಿ ಭಾರತಕ್ಕೆ ಬಂದು ಛತ್ತೀಸ್ಗಢದ ಪ್ರಾಂತ್ಯದಲ್ಲಿದ್ದಂಥ ಸುಮಾರು 22,972 ಭತ್ತದ ತಳಿಗಳನ್ನು 1971ರಲ್ಲಿ ಅದನ್ನು ಕಲೆ ಹಾಕ್ತಾರೆ. ಅದ್ರ ಜೊತೆಯಲ್ಲಿ ಭಾರತದ ವಿವಿಧ ಭಾಗದಲ್ಲಿದ್ದಂಥ ಸುಮಾರು 19,000 ಭತ್ತದ ತಳಿಗಳನ್ನು ಕಲೆ ಹಾಕಿಬಿಟ್ಟು ಛತ್ತೀಸ್ಗಢದ ಇಂದಿರಾ ಗಾಂಧಿ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಅದನ್ನು ಒಂದು ಭತ್ತದ ಬ್ಯಾಂಕನ್ನು ನಿರ್ಮಾಣ ಮಾಡಿ ಅಲ್ಲಿ ಶೇಖರಣೆ ಮಾಡಿಡ್ತಾರೆ. ಆದರೆ ಪಾಶ್ಚಿಮಾತ್ಯರಿಗೆ ಮತ್ತೊಂದು ಇದು ಕಾಡುತ್ತೆ, ಈ ಭತ್ತದ ತಳಿಗಳ ಮೇಲೆ ಅವ್ರಿಗೆ ಕಣ್ಣು ಬೀಳುತ್ತೆ. ಆಗ ಆ ಭತ್ತದ ತಳಿಗಳನ್ನೆಲ್ಲದನ್ನು ಅವರು ಕದ್ದೊಯ್ದು ನಮಗೆ ಅದನ್ನು ನಾವು ಮತ್ತೆ ಹೈಬ್ರಿಡ್ ಬೀಜಗಳನ್ನು ಕುಲಾಂತರಗೊಳಿಸ್ಬೇಕು ಅಂತೇಳಿ ಒಂದು ದೊಡ್ಡ ಹುನ್ನಾರ ನಡೆಯುತ್ತೆ. ಆಗ ದೊಡ್ಡ ಪ್ರೊಟೆಸ್ಟ್ ನಡೆದ್ಬಿಟ್ಟು ಆ ಭತ್ತದ ತಳಿಗಳು ಉಳಿಯೋದಕ್ಕೆ ಆ ಛತ್ತೀಸ್ಗಢ ಪ್ರಾಂತ್ಯದ ರೈತರುಗಳು ಹೋರಾಟ ಮಾಡಿದಾಗ ಆ ಭತ್ತದ ತಳಿಗಳು ಇಳಿಯುತ್ತೆ. ಅದು ಭತ್ತದ ತಳಿನ ಉಳಿಸ್ಕೊಳ್ಳೋದಕ್ಕಾಗಿ ಆದಂಥ 2ನೇ ಹೋರಾಟ ಪ್ರಪಂಚದಲ್ಲಿ ಆದಂಥದ್ದು. ಇದನ್ನು ರಿಚಾರಿಯ ಸ್ಪಷ್ಟವಾಗಿ ಅವರ ಸಂಶೋಧನೆಯಲ್ಲಿ ದಾಖಲಿಸ್ತಾ ಹೋಗ್ತಾರೆ. ನೋಡಿ, ಇದಿಷ್ಟಾದ್ರೂ ನಮ್ಮ ಭಾರತೀಯ ಕೃಷಿ ಪರಂಪರೆಗೆ ದೊಡ್ಡ ಪೆಟ್ಟು ಬಿತ್ತಲ್ಲ, ನಮ್ಮ ವಿಜ್ಞಾನಿಗಳಿಗೆ ಅದರ ಅರಿವಿಲ್ದಂಗಾಯಿತು. ನಮ್ಮ ದೇಶದ ಈ ಭತ್ತದ ತಳಿಗಳನ್ನು ಉಳಿಸ್ಕೊಳ್ಳೋದಕ್ಕೆ ಇವ್ರು ಯಾರೂ ಒಂದು ದೊಡ್ಡ ಹೋರಾಟನೇ ಮಾಡಲಿಲ್ಲ. ಆ ಹೋರಾಟಕ್ಕಾಗಿ ರಿಚಾರಿಯ ಬರಬೇಕಾಯಿತು. ಆದ್ರೂ ರಿಚಾರಿಯ ಅಷ್ಟು ಹೋರಾಟ ಮಾಡಿ ರೈತರನ್ನ ಸಂಘಟನೆ ಮಾಡಿಬಿಟ್ಟು ಅದನ್ನು ದೊಡ್ಡ ಹೋರಾಟನ ರೂಪಿಸ್ತಾರೆ. ಆದರೆ ಸ್ವತಂತ್ರ ಬಂದ ಸುಮಾರು ಒಂದು 71-72 ನಂತರ ಮತ್ತು 75 ಹೊತ್ತಿಗೆ ಬಹುತೇಕ ಭತ್ತದ ತಳಿಗಳು ನಾಶವಾಗೋದನ್ನು ಕಾಣ್ತಾರೆ. ಆಗ ಅವರಿಗೆ ಏನು ಅಸಹಾಯಕರಾದ ಮೇಲೆ ಸರ್ಕಾರದ ಹುನ್ನಾರ ಮತ್ತು ವಿದೇಶಿಯ ಭತ್ತದ ತಳಿಗಳನ್ನು ಕದ್ದೊಯ್ಯುವಂಥ ಹುನ್ನಾರಕ್ಕೆ ಬಲಿಯಾಗಿ ಅಲ್ಲಿದ್ದಂಥ ಅಷ್ಟು ಭತ್ತದ ಬ್ಯಾಂಕಲ್ಲಿದ್ದಂಥ 22,792 ತಳಿಗಳು ಪ್ಲಸ್ 19,000 ತಳಿಗಳು ಅಷ್ಟು ಮತ್ತೆ ವಿದೇಶಿಗರ ಕೈವಶವಾಗಿ ಹೋಗ್ಬಿಡ್ತವೆ. ಇಷ್ಟೆಲ್ಲ ಅನಾಹುತ ಆದದ್ದು ನಮ್ಮ ಆಡಳಿತದ ವ್ಯವಸ್ಥೆಯ ವೈಫಲ್ಯದಿಂದ ಆದಂಥದ್ದು. ಆಮೇಲೆ ಇವ್ರಿಗೆ ಯಾರಿಗೂ ಮುಂದಾಲೋಚನೆಯೇ ಇಲ್ಲ. ಈ ತಳಿಗಳಿಂದ ಏನು ಇದೆ, ಇದರ ಸ್ವಾದ ಏನು, ಇದರ ರುಚಿ ಏನು, ಇದರ ಪ್ರಿಸರ್ವೇಷನ್ ಏನು,
ಈ ಥರ ದೇಶೀಯ ಬೀಜಗಳು ಮಹತ್ವನೇ ಗೊತ್ತಿಲ್ಲದಂಗೆ ಅತಿ ಹೆಚ್ಚು ಉತ್ಪಾದನೆಗಾಗಿ ಹೈಬ್ರಿಡ್ ಬೀಜಗಳನ್ನು ತರಿಸ್ಕೊಳ್ಳೋಂಥ ಹುನ್ನಾರ ಪ್ರಾರಂಭ ಆದಮೇಲೆ ಇಡೀ ಭತ್ತ ಒಂದೇ ಅಲ್ಲ, ನಮ್ಮ ಹತ್ತಿ ನಾಶವಾಯಿತು, ಬದನೆ ನಾಶವಾಯಿತು, ಟೊಮೊಟೊ ನಾಶವಾಯಿತು. ಈ ದೇಶೀಯ ಬೀಜಗಳು ಏನಿದ್ದು ತರಕಾರಿಯಿಂದ ಹಿಡಿದು ದವಸ ಧಾನ್ಯದ ಎಲ್ಲ ತಳಿಗಳು ಕುಲಾಂತರಗೊಂಡು ಇವತ್ತು ವಿದೇಶಿ ಕಂಪನಿಗಳು ಕೊಡೋಂಥ ಬೀಜಗಳನ್ನೇ ನಾವು ಬಿತ್ತಿ ಮತ್ತೆ ಉತ್ಪಾದನೆನ ನಾವು ಮಾಡೋಂಥ ಮನಸ್ಥಿತಿ ಇವತ್ತು ನಿರ್ಮಾಣ ಆಗೋಗಿದೆ. ಆ ಕಾರಣಕ್ಕಾಗಿ ಇವತ್ತಿನ ನಮ್ಮ ಈ ಸರ್ಕಾರಗಳಾಗಲಿ ಮತ್ತು ಆಸಕ್ತ ರೈತರಾಗಲಿ ಇವತ್ತೇನು ಅಲ್ಲೆಲ್ಲೆಲ್ಲೇ ಒಂದಿಷ್ಟು ಸಂಗ್ರಹ ಮಾಡಿ ಇಟ್ಕೊಂಡಿದಾರಲ್ಲ ದೇಶೀಯ ಬೀಜಗಳನ್ನು, ಆ ದೇಶೀಯ ಬೀಜಗಳನ್ನು ಸಂರಕ್ಷಣೆ ಮಾಡಿ ಅದನ್ನು ಅಭಿವೃದ್ಧಿಪಡಿಸೋಂಥ ಕೆಲಸ ಆಗಬೇಕು. ಅದರ ಜೊತೆಯಲ್ಲಿ ಈ ದೇಶೀಯ ಕೃಷಿ ಸಂಸ್ಕೃತಿ ಏನಿತ್ತು, ಈ ಕೃಷಿ ಸಂಸ್ಕೃತಿ ಹಿನ್ನೆಲೆಯಲ್ಲಿ ಈ ಬೀಜಗಳನ್ನು ಸಂರಕ್ಷಣೆ ಮಾಡೋಂಥ ಕೆಲಸ ಒಂದು. ಎರಡನೇದು ಮತ್ತೆ ನಮ್ಮ ದೇಶೀಯ ಕೃಷಿ ಪದ್ಧತಿ, ಗೋವು ಆಧಾರಿತವಾದಂಥ ಕೃಷಿ ಪದ್ಧತಿ ಜಾರಿಗೆ ಬಂದಿದೆ. ಆದರೆ ಇವತ್ತಿನ ಏನು ಸಂಕಷ್ಟಗಳಿದ್ದಾವೆ ಆ ಸಂಕಷ್ಟಗಳಿಂದ ನಾವು ರೈತ ಪಾರಾಗ್ಬೋದು ಅಂತೇಳಿ ನನ್ನ ಅಭಿಲಾಷೆ. ಇವತ್ತು ರಾಸಾಯನಿಕ ಗೊಬ್ಬರಕ್ಕೆ ಅನೇಕ ಹೋರಾಟಗಳು ನಡೆಯುವಂಥ ಮುನ್ಸೂಚನೆ ಕಾಣ್ತಾ ಇದೆ. ಹಾಗಾಗಿ ಮುಂದಿನ ಬೆಳೆಗೇನೆ ರಾಸಾಯನಿಕ ಗೊಬ್ಬರದ ಕೊರತೆ ಕಂಡು ಬರ್ತಾ ಇದೆ. ಆ ಕಾರಣಕ್ಕಾಗಿ ನಮ್ಮ ಕೃಷಿಕರು, ನಾನು ಕಳೆದ ವಾರ ಮತ್ತು ಆಚೆ ವಾರ ಹೇಳಿದಂತೆ, ನಮಗೆ ಬೇಕಾದಂಥ ಗೊಬ್ಬರನ ನಾವೇ ತಯಾರು ಮಾಡ್ಕೊಂಡು ನಮಗೆ ಬೇಕಾದಂಥ ಬೀಜನ ನಾವೇ ಸಂರಕ್ಷಣೆ ಮಾಡ್ಕೊಳ್ಳೋಂಥ ಕೆಲಸ ಆದರೆ ಇವತ್ತು ನಿಜಕ್ಕೂ ಈ ಕೃಷಿಗೆ ಬರಡಾಗಲ್ಲ, ಜೊತೆಯಲ್ಲಿ ರೈತ ಬರಡಾಗಲ್ಲ. ಆ ಕಾರಣಕ್ಕಾಗಿ ಇವತ್ತು ನಾವು ದೇಶೀಯ ಕೃಷಿ ಪದ್ಧತಿಗೆ ಮತ್ತು ದೇಶೀಯ ಬೀಜಗಳ ಸಂರಕ್ಷಣೆ ಕಡೆಗೆ ಗಮನ ಕೊಡಲೇಬೇಕಾದಂಥ ಅನಿವಾರ್ಯತೆ ಇದೆ. ಆ ಕಾರಣಕ್ಕಾಗಿ ಇವತ್ತು ಈ ವಾರದ ಮಾತಿನಲ್ಲಿ ನಾನು ಈ ದೇಶೀಯ ಬೀಜ, ಅದು ಪರ್ಟಿಕ್ಯುಲರ್ ಆಗಿ ಭತ್ತದ ತಳಿಗಳು ನಾಶವಾದ ಹಿನ್ನೆಲೆಯಲ್ಲಿ ಅಗಾಧವಾದಂಥ ಸಂಪತ್ತೇ ನಾಶವಾಗೋಯಿತು. ಇವತ್ತು ನಮಗೆ ನಮ್ಮ ದೇಶೀಯ ಭತ್ತದ ತಳಿಗಳು ಹೇಗಿದ್ದು ಅಂತಂದರೆ, ಬರಗಾಲದಲ್ಲಿ ಬೆಳೆಯುವಂಥ ಭತ್ತದ ತಳಿಗಳು, ಆಳದ ನೀರಿನಲ್ಲಿ ಬೆಳೆಯುವಂಥ ಭತ್ತದ ತಳಿಗಳು, ಕೆಸರಲ್ಲಿ ಬೆಳೆಯುವಂಥ ಭತ್ತದ ತಳಿಗಳು ಇಷ್ಟೆಲ್ಲ ಇದ್ದು. ಆದರೆ ಆ ತಳಿಗಳು ಪರಿಪೂರ್ಣವಾಗಿ ನಾಶವಾಗಿ ಇವತ್ತು ನಮಗೆ ಮೈಲ್ಸಿಮೇಲೆ ಸಿಗೋಂಥ ಹೊಲಭತ್ತನೇ ಇವತ್ತು ಸಿಗಲಾರ್ದಂಥ ಕೆಂಪಕ್ಕಿ ಭತ್ತ ಅದೇ ಸಿಗಲಾರ್ದಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಹಾಗಾಗಿ ನಾವು ಎಚ್ಚೆತ್ಕೊಂಡು ನಮ್ಮ ಸುತ್ತಮುತ್ತ ಇರೋಂಥ ಭತ್ತದ ಬೀಜಗಳನ್ನು ಸಂರಕ್ಷಣೆ ಮಾಡೋಂಥ ಕೆಲಸ, ಅದನ್ನು ಅಭಿವೃದ್ಧಿಪಡಿಸೋಂಥ ಕೆಲಸ ಆದರೆ ಮುಂದಿನ ದಿನ ಕೃಷಿಗೆ ಭವಿಷ್ಯ ಇದೆ. ಇಲ್ಲ ಅಂತಂದರೆ ಪರಿಪೂರ್ಣವಾದಂಥ ಅವನತಿಗೆ ರೈತ ಮತ್ತು ಕೃಷಿ ಎರಡು ಒಟ್ಟೊಟ್ಟಿಗೆ ಸಾಗಬೇಕಾದಂಥ ಅನಿವಾರ್ಯತೆ ಬರ್ಬೋದು. ಅದಕ್ಕೆ ಈ ವಿಚಾರನ ಇವತ್ತು ವಾರದ ಮಾತಲ್ಲಿ ಒಂದಿಷ್ಟು ಚರ್ಚೆ ಮಾಡಿದ್ದೀನಿ. ತಮ್ಮೆಲ್ಲರಿಗೂ ಇಷ್ಟವಾಗಿದ್ದರೆ ಇದನ್ನು ಹೆಚ್ಚೆಚ್ಚು ಜನಕ್ಕೆ ಶೇರ್ ಮಾಡಿ, ಮತ್ತು ಈ ನೈಸರ್ಗಿಕ ಕೃಷಿ ರಥನ ನಾವೆಲ್ಲರೂ ಸೇರಿ ಎಳೆಯೋಣ ಅಂತ ಹೇಳ್ತಾ ಇವತ್ತಿನ ವಾರದ ಮಾತು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.